ನಿಮ್ಮ ಅಪಘಾತದ ಮೇಲೆ ಸಾಕಷ್ಟು ಸಂಶಯಗಳನ್ನು ವ್ಯಕ್ತಪಡಿಸಿದ್ರು ಅಂತವ್ರಿಗೆ ಏನು ಹೇಳ್ತೀನಿ? ನಾನಂತವ್ರಿಗೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು. ಸಾವನಲ್ಲೂ ರಾಜಕಾರಣ ಮಾಡುವಂಥವ್ರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಮೇಡಮ್, ಆಕ್ಚುಲಿ ಅವತ್ತು ಏನಾಯ್ತು ಏನಾದರೂ ನೆನಪಿದೆ? ನಾವು ನನಗೆ ಪ್ರಯಾಗ್ರಾಜ್ನಲ್ಲಿ ಏನು ಪುಣ್ಯ ಸ್ನಾನ ಎಲ್ಲರೂ ಮಾಡ್ತಾಯಿದ್ರು ಭಾರತ ದೇಶದವರು. ನಮಗೆ ವಿಶೇಷವಾಗಿ ಸಂಕ್ರಾಂತಿ ಅಂತಂದರೆ ಎಲ್ಲರೂ ಹೊಳೆಗೆ ಹೋಗಿ ಸ್ನಾನ ಮಾಡುವಂಥದ್ದು ಒಂದು. ಅದರಲ್ಲೂ ನನ್ನ ತಮ್ಮನ ಮನೆದೇವರಾದಂಥ ಹಟ್ಟಿಹೊಳಿ ವೀರಭದ್ರೇಶ್ವರನ ಹೊಳೆದಂಡೆ ಮಲಪ್ರಭಾ, ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ, 7 ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ಲರೂ ಹೋಗಿ ಪುಣ್ಯ ಸ್ನಾನ ಮಾಡೋಣ. ಯಾಕಂದರೆ 7 ಗಂಟೆ ನಂತರ ಆದರೆ ಜನ ಎಲ್ಲ ಸೇರ್ತಾರೆ, ನೀರು ಒಂದು ಸ್ವಲ್ಪ ಕಲಕಾಗ್ತಾವ ಅಂತ ಹೇಳಿ ನಾವು ರಾತ್ರಿ 10ವರೆಗೆ ನಾವು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿ ನಾವು ಬರೋಕ್ಕೆ ಹೊರಟು. ರಾತ್ರಿ 10ವರೆಗೆ ಇನ್ನು ಎಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತೊಗೊಂಡಾಗ 10ವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನೇ. ದುಡ್ಡಿತ್ತು ಕಾರಲ್ಲಿ ಅನ್ನುವಂಥದ್ದು ಗಂಭೀರ ಆರೋಪ ಮಾಡಿ ಈ ಆರೋಪಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅವರ ಬುದ್ಧಿ ಬ್ರಹ್ಮನಿಷ್ಠೆ ಆಗಿದ್ದಾರೆ. ಬುದ್ಧಿ ಎಲ್ಲೋ ಪಾಪ ಹುಡುಕಬೇಕಾಗಿದೆ. ಯಾಕಂತಂದರೆ ಇಂಥ ಒಂದು ಕ್ಷುಲ್ಲಕ ಆರೋಪಕ್ಕೆ, ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಎದ್ದು ಬಂದಿದ್ದೀನಿ. ಸೊ ಇಂಥ ಎಲ್ಲ ಆರೋಪಕ್ಕೆ ಇದು ತಕ್ಕ ಸಮಯ. ವಿಶೇಷ ತನಿಖೆ ಏನಾದರೂ ಮಾಡಕ್ಕೆ ಹೇಳ್ತೀರಾ? ಕಳೆದ 13 ದಿನಗಳಲ್ಲಿ ರಾಜ್ಯದಲ್ಲಿ ಏನೆಲ್ಲ ಈ ಫೈನಾನ್ಸ್ಗಳ ಕಾಟ ಎಲ್ಲ ಇತ್ತು, ನೀವು ಆಸ್ಪತ್ರೆಯಲ್ಲಿ ಇದ್ದುಕೊಂಡೇ ಕರ್ತವ್ಯ ಪ್ರಜ್ಞೆ ಮೆರೆದ್ರಿ, ಏನು ಹೇಳಕ್ಕೆ ಬಯಸ್ತೀರಿ? ಖಂಡಿತವಾಗ್ಲೂ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳಿ ನಡೀತಾ ಇರೋದು ನನಗೆ ಒಂದು 6 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂತು. ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗಾವಿಯ ಕಮಿಷನರ್ಗೆ, ACPಗೆ, DCPಗೆ, ನನ್ನ ಕ್ಷೇತ್ರದ 4 ಜನ CPIಗಳಿಗೆ ನಾನು ಕರೆಸಿ ಮೀಟಿಂಗ್ ಮಾಡಿ, ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮತ್ತು ಜಾಸ್ತಿ ಆಗಿದ್ದು ಯಮಕನಮಡಿ ಕ್ಷೇತ್ರದಲ್ಲಿ ಈ ರೀತಿ ನನ್ನ ಗಮನಕ್ಕೆ ಬಂದಿದೆ, ಇದನ್ನು ನೋಡಿ ಅಂತ ನಾನು ಅವತ್ತನೇ ಅವ್ರಿಗೆ ಲಿಖಿತವಾಗ್ಲೂ ಕಂಪ್ಲೇಂಟ್ ಕೊಟ್ಟೆ, ಅವ್ರಿಗೂ ಹೇಳಿದೆ. ಮತ್ತು ಸಂಬಂಧಪಟ್ಟಂಥ ಯಾರು ಹೆಣ್ಮಕ್ಳು ಬಹಳಷ್ಟು ಬಂದು ನನ್ನ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ರು ಅವರನ್ನು ಮನೆಗೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ, ಈ ರೀತಿ ಇನ್ನೊಮ್ಮೇನಾದರೂ ನೀವು ಮಾಡಿಸಿದ್ದೇನಾದರೂ ನನಗೆ ಕಂಡು ಬಂದರೆ ತತ್ಕ್ಷಣ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ. ಮೇಡಮ್, ಏನಾದರೂ ವಿಶೇಷ ತನಿಖೆಗೆ ಆಗ್ರೆ? ಯಾವ ತನಿಖೆ? ಈ ನಿಮ್ಮ ಕಾರು ಏನಿಲ್ಲ, ಆ ದೇವರ ದಯದಿಂದ ಇವತ್ತು ನಾನು ಆರೋಗ್ಯವಾಗಿ ಹೊರಗೆ ಬಂದಿದ್ದೀನಿ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ರಾಜ್ಯದ ನನ್ನ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಇನ್ನೊಮ್ಮೆ ಕಾರ್ಯಪ್ರವೃತ್ತಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.